ಎಸ್ ವೀಕ್ಷಕರೇ, ಹೀಗೆ ಕಳ್ಳರಿಬ್ಬರನ್ನು ಕಟ್ಟಾಕಿ ಬಿಸಿ ಬಿಸಿ ಕಜ್ಜಾಯ ತಗೋ, ಬಿಸಿ ಬಿಸಿ ಕಜ್ಜಾಯ ತಗೋ ತಿನ್ನು ಎನ್ನುವ ಹಾಗೆ ಸಾರ್ವಜನಿಕರು ಕಳ್ಳರನ್ನು ಹಿಡಿದು ಥಳಿಸಿರುವ ವಿಡಿಯೋ ದೃಶ್ಯಗಳು ಕಂಡು ಬಂದಿತು. ಚಿಕ್ಕಬಳ್ಳಾಪುರ ನಗರದ ಹೊರವಲಯದ ಹೂವಿನ ಮಾರುಕಟ್ಟೆ ಬಳಿ. ಎಸ್, ತಿರುಪತಿ ಮೂಲದ ರಮೇಶ್, ಉಷಾ ಎಂಬ ಕುಟುಂಬಸ್ಥರು ಬೆಂಗಳೂರಿನಲ್ಲಿ ದೊಡ್ಡಮ್ಮನ ಮಗಳ ಮದುವೆಗೆ ಹಣ ಕೊಡಲು 6 ಲಕ್ಷ ಹಣವನ್ನು ಕಾರಿನಲ್ಲಿ ತರುತ್ತಿದ್ದರು. ತಿರುಪತಿಯಿಂದ ನೇರವಾಗಿ ಚಿಕ್ಕಬಳ್ಳಾಪುರದ ಹೂವಿನ ಮಾರುಕಟ್ಟೆ ಬಳಿ ಬಂದು ಊಟಕ್ಕೆ ಅಂತ ಹೋಟೆಲ್ ಬಳಿ ಸೈಡ್ಗೆ ಹಾಕಿದ್ದಾರೆ. ಊಟ ಮಾಡಿ ಹಣ ಇದ್ದ ಬ್ಯಾಗಿಂದ 500 ರೂಪಾಯಿ ತೆಗೆದುಕೊಟ್ಟಿದ್ದಾರೆ. ಇದನ್ನು ಗಮನಿಸಿಕೊಂಡಿದ್ದ ಕಳ್ಳರು ಬಂದು ತೆಲುಗಿನಲ್ಲಿ ಮಾತನಾಡಿಸಿ ಇದ್ದಕ್ಕಿದ್ದಂತೆ 4-5 ಜನ ಕುಟುಂಬದ ಮೇಲೆ ಹಾಡು ಹಗಲೇ ಅಟ್ಯಾಕ್ ಮಾಡಿ ಹಣ ಇದ್ದ ಬ್ಯಾಗನ್ನು ಕಿತ್ಕೊಂಡು ಅಲ್ಲಿಂದ ಎಸ್ಕೇಪ್ ಆಗಿದ್ದಾರೆ. ಆದರೆ ಕಾರಿನಲ್ಲಿದ್ದ ಆಂಧ್ರದ ಕುಟುಂಬ ಜೋರಾಗಿ ಕಿರುಚಾಡಿಕೊಂಡು ಕಳ್ಳರ ಹಿಂದೆ ಬಿದ್ದು ಅಟ್ಟಾಡಿಸಿದ್ದಾರೆ. ಅಷ್ಟೊತ್ತಿಗೆ ಹೂ ಮಾರುಕಟ್ಟೆಯ ಕಡೆ ಹಣ ಹಿಡಿದು ಓಡಿದ ಕಳ್ಳರು ದಿಕ್ಕಾಪಾಲಾಗಿ ಓಡಿದ್ದಾರೆ. ಜೋರಾಗಿ ಕಳ್ಳ ಕಳ್ಳ ಅಂತ ಪಟ್ಟುಕೊಂಡಿ ಅಂತ ಕೂಗಾಡ್ತಾ ಇದ್ದುದನ್ನು ಕಂಡ ಸಾರ್ವಜನಿಕರು ಇಬ್ಬರು ಕಳ್ಳರನ್ನು ಹಿಡಿದುಕೊಂಡಿದ್ದಾರೆ. ಇನ್ನು ಯಾವಾಗ ಆಂಧ್ರದ ಕುಟುಂಬದ ಬಳಿ 6 ಲಕ್ಷ ಹಣ ಕದ್ದು ಪರಾರಿಯಾಗ್ತಿದ್ದ ಕಳ್ಳರ ಹಿಂದೆ ಬಿದ್ದಿದ್ದ ಆಂಧ್ರದ ಕುಟುಂಬ ಕಿರುಚಾಡಿದ್ದನ್ನು ಹೂ ಮಾರುಕಟ್ಟೆಯಲ್ಲಿ ಕೆಲಸ ಮಾಡುವ ಸಿಬ್ಬಂದಿ, ರೈತರು ಕೇಳಿಸಿಕೊಂಡ್ರು. ಇಬ್ಬರು ಕಳ್ಳರನ್ನು ಹಿಡಿಕೊಂಡು ಕಂಬಕ್ಕೆ ಕಟ್ಟಾಕಿ ಹಿಗ್ಗಾಮುಗ್ಗಾ ಥಳಿಸಿದ್ದಾರೆ. ಅಷ್ಟೊತ್ತಿಗೆ ಹಣದ ಬ್ಯಾಗಿನಿಂದ ಇನ್ನಿಬ್ಬರ ಕಳ್ಳರು ಅಲ್ಲಿಂದ ಎಸ್ಕೇಪ್ ಆಗಿದ್ದಾರೆ. ఇది ఎవరు మా వాళ్ళది పెళ్ళి ఉంటే పోతున్నాము, నిలబెట్టి తినేకి వచ్చినాము. ఫుడ్ చూసుకొని పోదాం అంటే నిలబెట్టుకొని మా అమ్మ డబ్బులు అడిగి తీసిస్తామన్నా. వాడు ఒకడు వచ్చి సంచి పెరుకొని సంచిలో డబ్బు 6 లక్షలు ముగ్గురు ఉరికేసినారు. డబ్బు అంతా పెరుగుతున్నారు, వాడు దొరికి అన్నోళ్ళు పట్టించినారు. రూపాయి కూడా ఇట్లా పరిగెత్తే ముందుగా అన్నోళ్ళు పట్టి తీస్తామని చెప్పినారు. వాళ్ళు ఇంకొకటి ఉన్న డబ్బు ఎత్తుకొని పరిగెత్తేసినాడు. ఎంత ఉంది డబ్బు? 6 లక్షలు. 6 లక్షలు. మీరేం తెచ్చినారు 6 లక్షలు? పెళ్లికి అని తెచ్చినాము, మా బావకి ఇచ్చాకే. ఎక్కడ పెళ్లి? బెంగళూరులో. మీరు ఎక్కడి నుంచి వచ్చినారు? తిరుపతి నుంచి. మీ ఇక్కడే ఏమిటి ఆగినారు వీళ్ళు? మీరు తినేదానికి ఆగినాం. టిఫిన్ తీసుకున్నాం రోడ్లో, ఆర్చ్ కాడ తీసుకుని తిన్నాము. చేతి కట్టుకుని డబ్బు ఇచ్చాక మా అమ్మ డబ్బులు చూసి పెట్టినాయనండి. తీసి వెనక్కి పెట్టి 500 తీస్తా ఉన్నాం. తీసి మా అమ్మకి ఇచ్చేటప్పుడు సంచితో బ్యాగ్ పెరుకొని పరిగెత్తేసి. ఎంతమంది ఉన్నారు వాళ్ళు? నలుగురు ముగ్గురు తిండు. ఎక్కడ అయింది ఇది? సైడ్ హోటల్ సైడ్, కాంపౌండ్ సైడ్. ఇప్పుడు ఎంత వీళ్ళిద్దరు ఉన్నారా? వీళ్ళు పారిపోయినారా డబ్బు తీసుకొని? మాత్రం ముఖ్యంగా దగ్గర ఉండిందని వీళ్ళ అన్నోళ్ళతో పాటు పరిగితే ఉంచి ಅದು ಬ್ಯಾಗೆ ಕಿತ್ಕೊಂಡು 4 ಜನ ಹಿಂಗೆ ಓಡಿ ಬಂದರು. ಅವ್ರ ಮಗ 1 ಕಿಲೋಮೀಟ್ರಿಂದ ಓಡಿ ಬಂದಿದ್ದಾರೆ ಹಿಂದೆನೇ. ಇಲ್ಲಿ ಮಾರ್ಕೆಟ್ ಒಳಗಡೆ ದೂರ ಬಂದರು. 4 ಜನ ಇಬ್ಬರು ಹಿಂಗೆ ಹೋದರು ಲೆಫ್ಟ್ಗೆ, ಇಬ್ಬರು ರೈಟ್ಗೆ ಹೋದರು. ಆಮೇಲೆ ಅಲ್ಲಿ ಓಡೋಕ್ಕೆ ಅವ್ರಿಗೆ ಹೊಸಬ್ರಲ್ಲ, ಅವ್ರಿಗೆ ಜಾಗ ಗೊತ್ತಿಲ್ಲ. ಅಲ್ಲಿ ಸ್ಟೂಡೆಂಟ್ ಕ್ರಿಕೆಟ್ ಆಡ್ತಾಯಿದ್ರು, ಅಲ್ಲಿ ಹೋಗಿದ್ದಾರೆ. ಅಲ್ಲಿಂದ ಇವ್ರ ಮಗ ನೋಡಿ ಕಳ್ಳ ಕಳ್ಳ ಅಂದಿದ ತಕ್ಷಣ ಅವರು ಏನು ಮಾಡಿದ್ದಾರೆ, 2 ವೀಲರ್ ಎತ್ಕೊಂಡು ಸ್ಟೂಡೆಂಟ್ ಎಲ್ಲ ಹೋಗಿ ಅವರಿಬ್ಬರಿಗೂ ಹಿಡ್ಕೊಂಡು ಬಂದು ಈ ಕಂಬಗೆ ಕಟ್ಟಿದ್ದಾರೆ. ಇವಾಗ ಪ್ರೆಸ್ ಅವರು ಬಂದು ಇನ್ನಿಬ್ಬರು ನೋಡಿ, ಇಲ್ಲಿ ಒಬ್ಬರು ಅಲ್ಲಿ ಸಿಕ್ಕಿದ ತಕ್ಷಣ ಇಲ್ಲಿ ನಮ್ಮ ಮುಂದೆನೇ ಇನ್ನೊಬ್ಬರು ಬಂದು, ನಾನು ಕೂಗಿದ ತಕ್ಷಣ ಅವನು ಇನ್ನೊಂದು ಓಡೋದ್ನು. ಅವನ ಕೈಯಲ್ಲಿ ಬ್ಯಾಗ್ ಇತ್ತಾ? ಬ್ಯಾಗ್ ಅವನು ಏನೋ ಹಿಡ್ಕೊಂಡಿದ್ನು, ಕೈಯಲ್ಲಿ ಹಿಡ್ಕೊಂಡಿದ್ನು. ಆಮೇಲೆ ಓಡೋದ್ನು ಹಿಂಗೆ